ಯೋಹಾನು ಸುವಾರ್ತೆ 13ನೇ ಅಧ್ಯಾಯ 15ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ಯೇಸು ಸ್ವಾಮಿ ಇಲ್ಲಿ ಶಿಷ್ಯರು ಏನಂತ ಹೇಳ್ತಾರೆ ಅಂದ್ರೆ, ನಾನ್ ನಿಮಗೆ ಏನ್ ಮಾಡೀನಿ, ನಾನ್ ನಿಮ್ಗೆ ಹೆಂಗ ವಿಧೇಯತೆ ತೋರಿಸಿನೋ ಅಂದ್ರೆ, ನಾನು ಏ ರೀತಿಯಾಗಿ ನಿಮ್ಮ ಪಾದಗಳನ್ನು ತೊಳೆದು ನಾನು ನಿಮಗೆ ಆ ಒಂದು ತಗ್ಗಿಂಪು, ಆ ಒಂದು ತಗ್ಗಿಸ್ಕೊಳ್ಳುವಂತ ಸ್ವಭಾವವು ನಾನು ನಿಮಗೆ ಏನ್ ತೋರಿಸಿನೋ ಆ ಒಂದು ಸ್ವಭಾವವು, ಆ ಒಂದು ಮಾದರಿ ನಿಮಗೆ ಕೂಡ ಇರಬೇಕು. ನಾನು ಲೀಡರೇ ಆಗಿರ್ಬೋದು, ನಾನು ರಕ್ಷಕನೇ ಆಗಿರ್ಬೋದು, ಆದ್ರೆ ನಾನು ಸೇವೆ ಮಾಡಿಸ್ಕೊಳಕ್ ಬಂದಿಲ್ಲ, ಸೇವೆ ಮಾಡೋಕೆ ನಾನು ಬಂದಿನ ಅಂತೇಳಿ ಯೇಸು ಸ್ವಾಮಿ ಹೇಳ. ಶಿಷ್ಯರ ಹತ್ರ ಸೇವೆ ಮಾಡಿಸ್ಕೊಂಡಿಲ್ಲ, ಶಿಷ್ಯರಿಗೆ ಸೇವೆ ಮಾಡೋಣ ಅಂದ್ರೆ ಅಷ್ಟು ತಗ್ಗಿಸ್ಕೊಳೋಣ. ಆ ರೀತಿ ನೀವು ಕೂಡ ಜೀವಿಸ್ರಿ. ನಾನು ಹೆಂಗೋ ಮಾದರಿಯಾಗಿ ನಾನು ಜೀವಿಸಿನೋ ಆ ಮಾದರಿ ಪ್ರಕಾರ ನೀವು ಕೂಡ ಜೀವಿಸ್ರಿ ಅಂತೇಳಿ ಹೇಳ. ಅದೇ ರೀತಿಯಲ್ಲಿ ನೋಡ್ರಿ, ತೀತು ಪತ್ರಿಕೆಯಲ್ಲಿ ಕೂಡ ಈ ಪೌಲನು ತೀತು ಕೂಡ ಒಂದು ಮಾತು ಬರೀತಾನ. ತೀತು, ನೋಡಪ್ಪ, ನೀನ್ ಸೇವೆ ಮಾಡ್ತಿದಿ, ನೀನು ಸೇವಕರಿಗೆ ಮಾದರಿಕರವಾಗಿರಬೇಕು. ನೀನು ಬೋಧಿಸೋ ಬೋಧದಲ್ಲಾಗ್ಲಿ, ನೀನ್ ನಡವಳಿಕೆಲ್ಲ ಆಗ್ಲಿ ಯಾರಿಗೂ ತಪ್ಪು ಕಾಣಬಾರದು. ಯಾವ ಸೇವಕನು ಬಂದು ನಿನ್ ಮೇಲೆ ತಪ್ಪು ಓರಿಸಬಾರದು. ನೀನ್ ಹೆಂಗಿರ್ಬೇಕಂದ್ರೆ ಅನೇಕ ಸೇವಕರುಗಳಿಗೆ ನೀನು ಮಾದರಿಕರವಾಗಿರ್ಬೇಕು, ನಿನ್ನ ಜೀವಿತನೇ ಒಂದು ಮಾದರಿ ಆಗಿರ್ಬೇಕು ಅಂತೇಳಿ ತೀತು ಹೇಳತ್ತಾನ. ನೋಡ್ರಿ, ತೀತು ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ, ನೀನೇ ಮಾದರಿಯಾಗಿರು, ನೀನು ಮಾಡುವ ಉಪದೇಶದಲ್ಲಿ ಯಥಾರ್ಥತ್ವವು, ಗೌರವವು, ಅಪೇಕ್ಷಣೆಯು, ಆಸ್ಪಾದವಿಲ್ಲದಂತ ಸ್ವಬುದ್ಧಿಯೂ ಇರಬೇಕು. ನೀನೇ ಮಾದರಿಯಾಗಿರು. ನೀನು ಮಾಡುವಂತ ಉಪದೇಶಗಳಲ್ಲಿ, ನಿನ್ನ ನಡವಳಿಕೆಯಲ್ಲಿ, ಎಲ್ಲದರಲ್ಲಿ ನೀನು ಮಾದರಿ ಆಗಿರು. ಯಾರು ನಿನ್ನ ಮೇಲೆ ತಪ್ಪು ಹೊರಿಸಬಾರದು, ಯಾರು ನಿನ್ನ ಮೇಲೆ ನಿಂದೆ ಹಾಕಬಾರದು. ಆ ರೀತಿಯಾಗಿ ನೀನು ಅನೇಕರಿಗೆ ಮಾದರಿಕರವಾಗಿ ನೀನು ಜೀವಿಸು. ಯೇಸು ಸ್ವಾಮಿ ಕೂಡ ಅದನ್ನೇ ಹೇಳ್ತಾನ, ನಾನು ಕೂಡ ನಿಮಗೆ ಮಾದರಿ ತೋರಿಸಿ, ಆ ಮಾದರಿ ಪ್ರಕಾರ ನೀವು ನಡೀರಿ. ನಾವ್ ಹೆಂಗ್ ಜೀವಿಸ್ತಿದೀವಿ? ಅನೇಕರಿಗೆ ಮಾದರಿಕರವಾಗಿದ್ದೀವ? ಇಲ್ಲ ನಮ್ಮನ್ನು ನೋಡಿ ಅನೇಕರು ಅರೆ ಇವ್ರು ದೇವ್ರಿಗೆ ವಿರುದ್ಧವಾಗಿ ಜೀವಿಸ್ತದಾರಲ್ಲ, ದೇವ್ರಿಗೆ ಅವಮಾನಕರವಾಗಿ ಜೀವಿಸ್ತದಾರಲ್ಲ ಅಂತೇಳಿ ನಮ್ಮ ನೋಡಿ ಅಂತಿದಾರ? ಇಲ್ಲ ನಾವು ಕೂಡ ಇವ್ರನಂಗ ಜೀವಿಸ್ಬೇಕು, ನಾವು ಕೂಡ ಇವ್ರನಂಗ ದೇವರಿಗೆ ಭಯಭಕ್ತಿಗಳಿಗೆ ನಾವು ನಡಿಬೇಕು, ಇವ್ರು ಏ ರೀತಿಯಾಗಿ ದೇವ್ರನ್ನ ಆರಾಧಿಸ್ತದಾರಲ್ಲ, ಏ ರೀತಿಯಾಗಿ ದೇವ್ರಿಗೆ ವಿಧೇಯರಾಗಿ ನಡೀತಿದಾರಲ್ಲ, ವಾಕ್ಯಕ್ಕೆ ವಿಧೇಯರಾಗಿ ನಡೀತಿದಾರಲ್ಲ, ನಾವು ಆ ರೀತಿ ನಡಿಬೇಕು ಅನ್ನೋ ಸಾಕ್ಷಿ ಜೀವಿತವು ನಮಗೈತಾ? ಇಲ್ಲ ಅರೇ ಇವ್ರಲಿದ್ದ ದೇವ್ರ ನಾಮಗ ಅವಮಾನ ಆಗತ್ತಲ್ಲ ಅನ್ನೋ ಸ್ಥಿತಿನಲ್ಲಿ ನಾವ್ ಇದೀವ? ಹೆಂಗಿದೆ ನಮ್ಮ ಸ್ಥಿತಿ, ಹೆಂಗಿದೆ ನಮ್ಮ ನಡವಳಿಕೆ, ಹೆಂಗಿದೆ ನಮ್ಮ ಜೀವಿತವು ನಾವು ಪರೀಕ್ಷಿಸ್ಕೋಬೇಕು. ದೇವ್ರು ನಮ್ಗೆ ಏನಂತ ಹೇಳೋಣ, ನಾನ್ ನಿಮ್ಗೆ ಹೆಂಗ್ ಮಾದರಿ ತೋರಿಸಿನ ನೀವು ಕೂಡ ಹಂಗ ಅನೇಕರಿಗೆ ಮಾದರಿಕರವಾಗಿರ್ರಿ ಅಂತ ಹೇಳೋಣ. ನೀವು ಕ್ರಿಸ್ತ ರೂಪದಲ್ಲಿ ಬರ್ಬೇಕು ಅಂತೇಳಿ ವಾಕ್ಯ ಐತೆ. ನಾವು ಕ್ರಿಸ್ತ ರೂಪದಲ್ಲಿ ಬರ್ತಿದೀವ, ಇಲ್ಲ ಕ್ರಿಸ್ತ ವಿರುದ್ಧವಾಗಿ ನಾವು ಜೀವಿಸ್ತಿದೀವ? ಹೆಂಗೈತೆ ನಮ್ಮ ಜೀವಿತ? ಅದು ನಾವು ಪರೀಕ್ಷಿಸ್ಕೋಬೇಕು. ಅದು ನಾವು ಯಥಾರ್ಥವಾಗಿ ನಮ್ಮ ಒಂದು ನಡವಳಿಕೆನ ನಾವು ನೋಡ್ಬೇಕು ಹೆಂಗೈತೆ ಅಂತೇಳಿ. ತಿಮೋತಿ ಕೂಡ ಒಂದು ಮಾತು ಬರೀತಾನ ಪೌಲು. ನೋಡ್ರಿ, 1ನೇ ತಿಮೋತಿ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ, ಯೌವನಸ್ಥನೆಂದು ನಿನ್ನನ್ನು ಅಸಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡಿ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ತಿಮೋತಿ ಕೂಡ ಪೌಲ್ ಹೇಳ್ತಾನ, ತಿಮೋತಿ, ಸಂಘಸ್ಥರಿಗೆ ನಿನ್ನ ಯಾರು ಯೌವನಸ್ಥನಂತ ಹೇಳಿ ನಿನ್ನ ಯಾವ್ದ್ರಲ್ಲಿ ಕೂಡ ನಿನ್ನ ಆಕರ್ಷಣೆ ಒಳಗಾಗಿಲ್ದಂಗ ನೀನ್ ಎಲ್ಲರಿಗೂ ಮಾದರಿಕರವಾಗಿ ಎಲ್ಲರೂ ನಿನಗೆ ಗೌರವಿಸುವಂತೆ ನಿನ್ನ ಜೀವಿತನೇ ಒಂದು ಮಾದರಿಯಾಗಿ ಇಟ್ಕೋಬೇಕು ನೀನಂತೇಳಿ ಹೇಳ್ತದಾನ. ತೀತಿಗೇನೋ ನಿನ್ ಸೇವಕರಿಗೆ ಮಾದರಿಕರವಾಗಿ ಇರ್ಬೇಕಪ್ಪ ಅಂತ ಹೇಳ್ತಾನ. ತಿಮೋತಿಗೆ ಏನಂತ ಹೇಳ್ತಾನ, ನಿನ್ ವಿಶ್ವಾಸಗಳಿಗೆ ಮಾದರಿಕರವಾಗಿ ಇರ್ಬೇಕಪ್ಪ ಅಂತ ಹೇಳ್ತಾನ. ನೋಡ್ರಿ ನಾವ್ ಹೆಂಗಿದೀವಿ? ನಾವು ವಿಶ್ವಾಸಗಳಿಗೆ ನಾವು ಮಾದರಿಕರವಾಗಿದ್ದೀವ? ಅನ್ಯರಿಗೆ ನಾವು ಮಾದರಿಕರವಾಗಿದ್ದೀವ? ನಮ್ಮ ಕುಟುಂಬದಲ್ಲಿ ನಾವು ಮಾದರಿಕರವಾಗಿದ್ದೀವ? ನಮ್ಮ ಜೀವಿತ ಹೆಂಗೈತೆ ನಾವು ಪರೀಕ್ಷಿಸ್ಕೋಬೇಕು. ನಾವು ಕುಟುಂಬಕ್ಕೆ ನಾವು ಮಾದರಿಕರವಾಗಿದ್ದೀವ? ನಮ್ಮ ತಂದೆ ತಾಯಿಗಳಿಗೆ ನಾವು ಮಾದರಿಕರವಾಗಿದ್ದೀವ? ಇಲ್ಲ ನಮ್ಮ ಅಣ್ಣ ತಮ್ಮರಿಗೆ ನಾವು ಮಾದರಿಕರವಾಗಿದ್ದೀವ? ಅಕ್ಕ ತಂಗರಿಗೆ ನಾವು ಮಾದರಿಕರವಾಗಿದ್ದೀವ? ಇಲ್ಲ ನಮ್ಮ ಮಕ್ಕಳಿಗೆ ನಾವು ಮಾದರಿಕರವಾಗಿದ್ದೀವ? ಹೆಂಗಿದೀವಿ ನಾವು? ಹೆಂಗ್ ಜೀವಿಸ್ತಿದೀವಿ ನಾವು? ನಮ್ಮ ನಡವಳಿಕೆ, ನಾವು ಜೀವಿಸಿರೋ ಜೀವಿತ, ನಾವು ಮಾಡ್ತಿರೋ ಭಕ್ತಿ ಇವೆಲ್ಲ ಹೆಂಗಿದವ? ನೋಡೋರಿಗೆ ಮಾದರಿಕರವಾಗಿ ಅದಾವ? ನಾನು ಕೂಡ ಈ ರೀತಿ ಜೀವಿಸ್ಬೇಕು ಅನ್ನೋ ರೀತಿಯಲ್ಲಿ ನಾವು ಸಾಕ್ಷಿ ನಾವು ಕಾಪಾಡ್ಕೊಂತಿದೀವ? ಇಲ್ಲ ಅವ್ರ ಮುಂದೆ
ಕ್ರಿಸ್ತಿಗೆ ಅವಮಾನಕರವಾಗಿ, ದೇವರಿಗೆ ಅವಮಾನಕರವಾಗಿ ನಾವು ಜೀವಿಸ್ತಿದೀವ? ಅರೇ ನೀನ್ ಭಕ್ತಿ ಮಾಡ್ತಿ, ಪ್ರಾರ್ಥನೆ ಮಾಡ್ತಿ, ಎಲ್ಲಾ ಮಾಡ್ತಿ, ಆದ್ರೂ ಕೂಡ ನಿನ್ ಸ್ವಭಾವ ಹಿಂಗ ಅದಾವಲ್ಲ, ಆದ್ರೂ ಕೂಡ ನಿಂಗ್ ನಡ್ಕಂತಿದೆಯಲ್ಲ, ನೀನ್ ಮಾಡೋ ಭಕ್ತಿಗೆ, ನೀನ್ ಜೀವಿಸೋ ಜೀವಿತಗೆ ಯಾವುದಕ್ಕೂ ಕೂಡ ಸಂಬಂಧನೇ ಇಲ್ಲ, ನೀನು ಇನ್ ಭಕ್ತಿ ಮಾಡಿದ್ರು ಕೂಡ ಏನ್ ಪ್ರಯೋಜನ ಐತೆ ಅನ್ನೋ ಅನಿಸ್ಕೊಳೋ ರೀತಿನಲ್ಲಿ ನಾವೆದೀವ? ಇಲ್ಲ ಇಲ್ಲ. ಈ ವ್ಯಕ್ತಿ ಮಾಡ್ತಿರೋಂಥ ಭಕ್ತಿ ನಡವಳಿಕೆ, ಅವನ ಸಾತ್ವಿಕತೆ, ಜೀವಿಸ್ತಿರೋಂಥ ಜೀವಿತ, ಅರೆ ನಾವೂ ಜೀವಿಸ್ಬೇಕು, ನಾವೂ ಈ ರೀತಿ ನಡಿಬೇಕು, ನಾವೂ ಈ ರೀತಿ ದೇವರಿಗೆ ಮಹಿಮಕರವಾಗಿ ನಾವು ಜೀವಿಸುವಂಥವ್ರಾಗಿರ್ಬೇಕು ಅನ್ನೋ ಸಾಕ್ಷಿ ನಮ್ಮಲ್ಲೈತಾ? ನಮ್ಮ ನೋಡಿ ಆ ರೀತಿ ಅಂತಿದಾರ? ಸರಿ ಪರೀಕ್ಷಿಸ್ಕೋಬೇಕು. ಯಾಕಂದ್ರೆ ಪೌಲ್ ಕೂಡ ಅದನ್ನೇ ಹೇಳ್ತಾನ, ನಾನು ಕ್ರಿಸ್ತನ ನೋಡಿ ಹೆಂಗ ನಾನು ನಡೆದಿನೋ ನೀವು ಕೂಡ ನನ್ನ ನೋಡಿ ನಡೀರಿ. ಏನಂತ ಹೇಳ್ತಿದಾನ? ನಾನು ಕ್ರಿಸ್ತನ ನೋಡಿ ನಡೀತಿದ್ದೀನಿ, ನಾನು ಕ್ರಿಸ್ತ ಹೆಂಗ ನಡೆದಾನೋ ಹಂಗ ನಾನು ನಡೀತಿದ್ದೀನಿ, ನೀವು ನನ್ನ ನೋಡಿ ನಡೀರಿ ಅಂತ ಹೇಳ್ತಾನೆ. ಅಂದ್ರೆ ಪೌಲ್ ಕೂಡ ಮಾದರಿಕರವಾಗಿ ಜೀವಿಸ್ತದಾನ, ಪೌಲ್ ಕೂಡ ಸಂಘಕ್ಕೆ ಮಾದರಿ ತೋರಿಸ್ತಾನ, ಪ್ರಜೆಗಳಿಗೆ ಮಾದರಿ ತೋರಿಸ್ತಾನ. ನಾವು ಆ ರೀತಿ ಮಾದರಿಕರವಾಗಿರ್ಬೇಕು. ಈ ತರದಲ್ಲಿ ನಾವು ಜೀವಿಸ್ತಿರುವಂತಹ ಕುಟುಂಬದಲ್ಲಿ, ನಮ್ಮ ಬಂಧು ಮಿತ್ರಗಳಿಗಾಗಲಿ, ಸ್ನೇಹಿತರಿಗಾಗಿರ್ಲಿ, ಸುತ್ತಮುತ್ತಲ ಪ್ರಾಂತ ಕುಟುಂಬಸ್ಥರಿಗಾಗಿರ್ಲಿ, ಎಲ್ಲರಿಗೂ ನಾವು ಮಾದರಿಕರವಾಗಿರ್ಬೇಕು. ನಮ್ಮ ಜೀವಿತನೇ ಒಂದು ಮಾದರಿ ಆಗಿರ್ಬೇಕು. ನಮ್ಮಲ್ಲಿ ಕ್ರಿಸ್ತನ ವ್ಯಕ್ತಪಡಿಸ್ಬೇಕು, ಕ್ರಿಸ್ತನ ನಾವು ತೋರಿಸ್ಬೇಕು. ಆ ಮಾದರಿಕರವಾದ ಜೀವಿತವು ನಮ್ಮಲ್ಲಿ ಇದ್ದಾಗ ದೇವ್ರು ನಮ್ಮನ್ನು ಉನ್ನತವಾಗಿ ಆಶೀರ್ವದಿಸ್ತಾನೆ. ತನ್ನ ಒಂದು ಪ್ರಣಾಳಿಕೆವು, ತನ್ನ ಉದ್ದೇಶವು ನಮ್ಮ ಜೀವಿತ ಪಟ್ಲ ಏನು ಅನ್ಕೊಂಡಿರ್ತಾನೋ ಅದನ್ನ ನೆರವೇರಿಸ್ತಾನೆ. ಯಾಕಂದ್ರೆ ನಾವು ದೇವ್ರಿಗೆ ಲೋಬಟ್ಟಿರ್ತೀವಲ್ಲ, ದೇವ್ರಿಗೆ ಇಷ್ಟಾನುಸಾರ ನಾವು ಜೀವಿಸ್ತಿರ್ತೀವಲ್ಲ. ಯಾರು ದೇವ್ರಿಗೆ ಇಷ್ಟಾನುಸಾರ ಜೀವಿಸ್ತಾರೋ ಅವನಲ್ಲಿ ತನ್ನ ಒಂದು ಕಾರ್ಯನ ದೇವರು ನೆರವೇರಿಸ್ತಾನೆ, ತನ್ನ ಒಂದು ಚಿತ್ತ ನೆರವೇರಿಸ್ತಾನೆ. ನಾವು ಆ ರೀತಿ ನಾವು ಜೀವಿಸುವಂತವ್ರಾಗಿರ್ಬೇಕು, ದೇವ್ರಿಗೆ ಮೆಚ್ಚಿಸುವಂತವ್ರಾಗಿರ್ಬೇಕು, ದೇವ್ರನ್ನ ಮಹಿಮೆ ಪಡಿಸುವಂತವ್ರಾಗಿರ್ಬೇಕು, ದೇವ್ರನ್ನ ಘನಪಡಿಸುವಂತವ್ರಾಗಿರ್ಬೇಕು, ಅನೇಕರಿಗೆ ಮಾದರಿಕರವಾಗಿ ಜೀವಿಸುವಂತವ್ರಾಗಿರ್ಬೇಕು. ಆಮೇನ್.